ಇವತ್ತು ನಾಡದೇವಿ ಭುವನೇಶ್ವರಿ ದೇವಿಯ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಲಾಗುತ್ತೆ. ವಿಧಾನಸೌಧದ ಆವರಣದಲ್ಲಿ ನಿರ್ಮಿಸಲಾಗಿರುವಂತಹ ಭುವನೇಶ್ವರಿ ಪ್ರತಿಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಚಿನ ಮೂರ್ತಿಯನ್ನ ಅನಾವರಣ ಮಾಡಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಕಂಚಿನ ಪ್ರತಿಮೆಯನ್ನ ಶಿಲ್ಪಿ ಶ್ರೀಧರ್ ಮೂರ್ತಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮೂರ್ತಿ ನಿರ್ಮಾಣಕ್ಕೆ 12 ತಿಂಗಳು ಸಮಯವನ್ನ ತೆಗೆದುಕೊಳ್ಳಲಾಗಿದೆ. ನೂರಾರು ಶಿಲ್ಪಿಗಳು, ತಂತ್ರಜ್ಞರು, ಕಲಾವಿದರು ನಿರ್ಮಾಣಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಅನಾವರಣಗೊಳಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅನಾವರಣ ಮಾಡಲಿದ್ದಾರೆ. ನಾಡದೇವಿಗೆ ನಾವು ಕನ್ನಡಾಂಬೆ, ಭುವನೇಶ್ವರಿ ಹೀಗೆ ಹಲವಾರು ನಾಮಗಳಿಂದ ಕರಿತೀವಿ. ಸದ್ಯ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕನ್ನಡಾಂಬೆಯ ಒಂದು ಕಂಚಿನ ಮೂರ್ತಿ ಅನಾವರಣಗೊಳ್ಳಲು ಸಜ್ಜಾಗಿದೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಕಂಚಿನ ಮೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಿ ಶ್ರೀಧರ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನೀವು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಕನ್ನಡಾಂಬೆಯ ಕಂಚಿನ ಮೂರ್ತಿ ಇವತ್ತು ಅನಾವರಣಗೊಳ್ತಾ ಇದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಮತ್ತು ಅದರ ವಿಶೇಷತೆ ಏನು ಸರ್? ಇದೊಂದು ಸೌಭಾಗ್ಯ ಅನ್ಬೇಕು. ಯಾಕಂತ ಹೇಳಿದರೆ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಹೇಳಿದರೆ, ಈ ಕರ್ನಾಟಕ ಸ್ಥಾಪನೆಯಾಗಿ 50ರ ಸಂಭ್ರಮ. ಇದು ಸುವರ್ಣ ಮಹೋತ್ಸವವನ್ನು ಸರ್ಕಾರ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಈ ಒಂದು ಮೂರ್ತಿ ನಿರ್ಮಾಣ ಮಾಡಬೇಕು ಅಂತೇಳಿ ಹೋದ ವರ್ಷವೇ ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿ ಸಾಹೇಬರು ಇವರೆಲ್ಲ ಸೇರಿಬಿಟ್ಟು ಒಂದು ವಿಶೇಷವಾಗಿ ಒಂದು ಯಾರೂ ಮರೆಯಲಾರದಂಥ ಒಂದು ಕೊಡುಗೆ ನೀಡಬೇಕು ಕರ್ನಾಟಕ ರಾಜ್ಯಕ್ಕೆ. ಯಾಕಂತ ಹೇಳಿದರೆ ಇದು ಒಂದು ಪವಿತ್ರವಾದ ಒಂದು ಶಕ್ತಿ ಕೇಂದ್ರ ಆಗಿದೆ ವಿಧಾನಸೌಧ. ಇದರ ಎದುರುಗಡೆ ಕನ್ನಡಾಂಬೆಯ ಒಂದು ಮೂರ್ತಿಯ ಅವಶ್ಯಕತೆ ಇದೆ. ನಿರಂತರವಾಗಿ ಒಂದು 12 ತಿಂಗಳ ಕಾಲ ನಾವು ಬಹಳ ಶ್ರಮಪಟ್ಟು ಈ ಮೂರ್ತಿನ ನಿರ್ಮಾಣ ಮಾಡಿದ್ದೇವೆ. ಇದರ ವಿಶೇಷತೆ ಏನಂತ ಹೇಳಿದರೆ 32 ಟನ್ ಭಾರ ಇರುವ ಲೋಹದ ಒಂದು ಪಂಚಲೋಹದಿಂದ ಮಾಡಿದ್ದೇವೆ. ದೇವಿ ಹಸನ್ಮುಖಳಾಗಿ ಅಭಯಹಸ್ತ ಮತ್ತು ಎಡಗೈನಲ್ಲಿ ಒಂದು ಸಾಹಿತ್ಯದ ಒಂದು ಪುಸ್ತಕದ ಕಟ್ಟನ್ನು ಇಟ್ಕೊಂಡಿದ್ದಾಳೆ. ಇದು ಸಂಪೂರ್ಣವಾಗಿ ನಮ್ಮ ಕರ್ನಾಟಕದ ಶೈಲಿಗಳಾದಂಥ ಹೊಯ್ಸಳ ಮತ್ತು ಚಾಲುಕ್ಯ, ಕದಂಬ ಶೈಲಿಗಳನ್ನು ಅಳವಡಿಸ್ಕೊಂಡು ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇದರಲ್ಲಿ ಹಿಂಭಾಗದಲ್ಲಿ ಕನ್ನಡ ಧ್ವಜ ಇದೆ, ಕಂಚಿನದ, ಅದು ಸಹ ಕಂಚಿನಲ್ಲಿ ಮಾಡಿದ್ದೇವೆ. ಅದರ ಹಿಂದುಗಡೆ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ನಕಾಶೆ, ಅದರಲ್ಲಿ ಉಬ್ಬು ಚಿತ್ರ ಮಾಡಿದ್ದೇವೆ. ಹೇಗೆ ಕರ್ನಾಟಕದ ಪ್ರೊಫೈಲ್ ಇದೆಯೋ, ಪಶ್ಚಿಮ ಘಟ್ಟಗಳು ಮತ್ತು ಭೂಪ್ರದೇಶ ನಮ್ಮ ಹೇಗಿದೆ, ಆಮೇಲೆ ನದಿ ತೊರೆಗಳನ್ನೆಲ್ಲ ಯಾವ ಕಡೆ ಹರಿತಾ ಇದೆ, ಇವನ್ನೆಲ್ಲ ಒಂದು ಸೂಕ್ಷ್ಮವಾಗಿ ಚಿತ್ರಣ ಮಾಡಿದ್ದೀವಿ. ಆದರೆ ಆ ಕರ್ನಾಟಕ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಹಿಂತಿರುಗಿ ನೋಡಿದರೆ ಅಲ್ಲಿ ನಮ್ಮ ರಾಜ್ಯದ ನಾಡಗೀತೆ ಆದಂಥ ಕುವೆಂಪು ರಚನೆ ಮಾಡಿದ ಭಾರತೀಯ ತನುಜಾತೆ ಇದನ್ನು ಕೆತ್ತನೆ ಮಾಡಿದ್ದೇವೆ. ಇದೇ ಈ ಮೂರ್ತಿಯ ವಿಶೇಷತೆ. ಸೊ ಕೇಳಿದ್ರಲ್ಲ, ಏನಂತಂದರೆ ಇಲ್ಲಿ ಭುವನೇಶ್ವರಿ ತಾಯಿಗೆ ಬೇಕಾಗುವಂತಹ ಎಲ್ಲವನ್ನೂ ಕೂಡ ಇಲ್ಲಿ ನಾವು ಮಾಡೋದು, ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಇಲ್ಲಿ ಶಿಲ್ಪಿ ಶ್ರೀಧರ್ ಮೂರ್ತಿ ಅವರು ಹೇಳಿದರು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.